ಶಿವಂ ಅಸೋಸಿಯೇಟ್ಸ್ ಮಾಲೀಕನ ಕಚೇರಿ ಮೇಲೆ ರೈಡ್ ಆಗಿದೆ. ಉಪವಿಭಾಗಾಧಿಕಾರಿ ಸಹಕಾರಿ ಅಧಿಕಾರಿಗಳು ರೈಡ್ ನಡೆಸಿದ್ದಾರೆ. ಬೆಳಗಾವಿ ಶಿವಬಸವ ನಗರದಲ್ಲಿರುವಂತಹ ಈ ಕಚೇರಿಯ ಮೇಲೆ ದಾಳಿ ನಡೆಸಲಾಗಿದೆ. ಶಿವಾನಂದ ನೀಲಣ್ಣನವರ್ಗೆ ಸೇರಿದ 2 ಕಚೇರಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಕಚೇರಿಯಲ್ಲಿದ್ದಂಥ ಮಹತ್ವದ ದಾಖಲೆಗಳ ಪರಿಶೀಲನೆಯಲ್ಲಿ ಸದ್ಯ ಅಧಿಕಾರಿಗಳು ತೊಡಗಿದ್ದಾರೆ. ಹೆಚ್ಚು ಬಡ್ಡಿ ಕೊಡ್ತೀನಿ ಅನ್ನೋ ಆಮಿಷ ತೋರಿಸಿ ಬಹಳಷ್ಟು ಜನರಿಂದ ಈತ ಹಣ ವಸೂಲಿ ಮಾಡಿದ್ದಾನೆ. ಅಂದ್ರೆ ಈ ಕಂಪನಿ ಹೆಸರಲ್ಲಿ ಶಿವಂ ಅಸೋಸಿಯೇಟ್ಸ್ ಮಾಲೀಕನ ಕಚೇರಿ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಉಪವಿಭಾಗಾಧಿಕಾರಿ ಮತ್ತೆ ಸಹಕಾರಿ ಅಧಿಕಾರಿಗಳು ರೈಡ್ ನಡೆಸಿರೋದು. ಬೆಳಗಾವಿಯ ಶಿವಬಸವ ನಗರದಲ್ಲಿರುವಂತಹ ಕಚೇರಿ ಮೇಲೆ ಸದ್ಯ ದಾಳಿಯಾಗಿದೆ. ಶಿವಾನಂದ ನೀಲಣ್ಣನವರ್ಗೆ ಸೇರಿದಂಥ 2 ಕಚೇರಿಗಳು ಇದು. ಅತಿ ಹೆಚ್ಚು ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಜನರಿಂದ ದೊಡ್ಡ ಪ್ರಮಾಣದಲ್ಲಿ ಹಣ ಸಂಗ್ರಹಿಸಿದ್ದಾರೆ ಅನ್ನೋ ಆರೋಪದಲ್ಲಿ ಈ ಶಿವಂ ಅಸೋಸಿಯೇಟ್ಸ್ ಮೇಲೆ ಇವತ್ತು ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರಿಂದ ಈತ ಹಣ ವಸೂಲಿ ಮಾಡಿದ್ದಾನೆ, ಹೆಚ್ಚಿಗೆ ಬಡ್ಡಿಯ ಆಮಿಷ ತೋರಿಸಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕಾರಣಕ್ಕಾಗಿ ಅಧಿಕಾರಿಗಳು ಈ ದಾಳಿ ನಡೆಸಿರೋದು. ಇತ್ತೀಚೆಗೆ ಆಡಿದಂಥ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನು ಹುಟ್ಟು ಹಾಕಿತ್ತು. ಮತ್ತು ಬಹಳ ಬೇರೆ ರೀತಿಯಾದಂಥ ಮಾತುಗಳನ್ನು ಆಡಿದ್ದು ಎಲ್ಲವೂ ಈಗ ಇಕ್ಕಟ್ಟಿಗೆ ಸಿಲುಕಿಸಿದೆ. ಆ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಈಗ ಶಿವಂ ಅಸೋಸಿಯೇಟ್ಸ್ನ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿರೋದು. ಇವತ್ತು ಉಪವಿಭಾಗಾಧಿಕಾರಿ ಹಾಗೂ ಸಹಕಾರಿ ಅಧಿಕಾರಿಗಳು ಜಂಟಿಯಾಗಿ ಶಿವಂ ಅಸೋಸಿಯೇಟ್ಸ್ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಒಟ್ಟು 2 ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿ ಮಹತ್ವದ ದಾಖಲೆಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿಸಿಕೊಂಡಿದ್ದಾರೆ. ಜನರಿಗೆ ಹೆಚ್ಚಿನ ಬಡ್ಡಿಯ ಆಮಿಷ ತೋರಿಸೋದು, ಜನರಿಂದ ಹಣ ವಸೂಲಿ ಮಾಡೋದು, ಈ ರೀತಿ ಅಂದಾಜು 4,500 ಕೋಟಿ ರೂಪಾಯಿ ವಂಚನೆಯ ಶಂಕೆ ಇದೆ. 4,500 ಕೋಟಿ ರೂಪಾಯಿ ಹಣ ಲೆಕ್ಕ ಹಾಕೋಕೆನೆ ಅಧಿಕಾರಿಗಳು ಪರದಾಡ್ತಾ ಇದ್ದಾರೆ. 400 ಕೋಟಿ ಮೌಲ್ಯದ ಬಾಂಡ್ ಪೇಪರ್ಗಳು ಪತ್ತೆಯಾಗಿದೆ. ದಾಖಲೆಗಳ ಪರಿಶೀಲನೆಯ ವೇಳೆ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. 45,000 ಜನರಿಂದ ಶಿವಾನಂದ ಬಳಿ ಹೂಡಿಕೆ ಆಗಿರಬಹುದು ಹಣ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಬಹಳ ದೊಡ್ಡದಿದೆ ಈ ಜಾಲ. ಅಂದಾಜು 4,500 ಕೋಟಿ ರೂಪಾಯಿ ವಂಚನೆಯಾಗಿರಬಹುದು ಅನ್ನೋ ಶಂಕೆ ಸದ್ಯ ವ್ಯಕ್ತವಾಗ್ತಾ ಇರೋದು. 4,500 ಕೋಟಿ ರೂಪಾಯಿ ಜನರಿಂದ ಈತ ಹೆಚ್ಚಿನ ಬಡ್ಡಿಗೆ ಅಂತ ಹೇಳಿ ಪಡ್ಕೊಂಡು ವಂಚನೆ ಮಾಡಿರೋದು ಅಂತ ಸದ್ಯ ಶಂಕೆ ವ್ಯಕ್ತವಾಗ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಹದೇವ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, 4,500 ಕೋಟಿ ವಂಚನೆಯ ಶಂಕೆ, 400 ಕೋಟಿ ಮೌಲ್ಯದ ಬಾಂಡ್ ಪೇಪರ್ಗಳು ಪತ್ತೆಯಾಗಿರೋದು, ಬಹಳ ದೊಡ್ಡದೊಂದು ಹಗರಣ ತೆರೆದುಕೊಳ್ಳೋ ಹಾಗೆ ಕಾಣ್ತಾ ಇದೆ. ಅಧಿಕಾರಿಗಳು ದಾಳಿ ನಡೆಸಿರೋ ಸಂದರ್ಭದಲ್ಲಿ ಏನೆಲ್ಲ ತಿಳಿದು ಬರ್ತಾ ಇದೆ? ವಿಜಯ್, ಬೆಳಗಾವಿಯಲ್ಲಿ ಮತ್ತೊಂದು ಬಹುದೊಡ್ಡ ಹಗರಣ ಹೊರಗೆ ಬಂದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4,500 ಕೋಟಿಗೂ ಅಧಿಕ ಹಣ ಜನರಿಂದ ಠೇವಣಿಯಾಗಿ ಇಟ್ಕೊಂಡು ಈಗ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿರುವಂಥದ್ದು. ಇದೆಲ್ಲದರ ಮಧ್ಯೆ ಸದ್ಯ ಈಗ ಬೆಳಗಾವಿಯ ಶಿವಬಸವನಗರದಲ್ಲಿರುವಂತಹ ಶಿವಂ ಅಸೋಸಿಯೇಟ್ ಕಚೇರಿ ಮೇಲೆ ದಾಳಿ ಆಗಿರುವಂಥದ್ದು. ಬೆಳಗಾವಿಯ ವಿಭಾಗ ಅಧಿಕಾರಿ, ಅದರ ಜೊತೆಗೆ ಸಹಕಾರಿ ಇಲಾಖೆ ಅಧಿಕಾರಿಗಳು, ಅದರ ಜೊತೆಗೆ ಪೊಲೀಸರು ಕೂಡ ಸೇರಿಕೊಂಡೇ ಈ ಒಂದು ಜಂಟಿಯಾಗಿ ದಾಳಿಯನ್ನು ನಡೆಸಿರುವಂಥದ್ದು. ದಾಳಿ ಆದಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಬಾಂಡ್ಗಳು ಕೂಡ ಸಿಕ್ಕಿರುವಂಥದ್ದು. ನಾನು ಕೂಡ ಅದೇ ಒಂದು ಕಚೇರಿಯ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ಈ ಒಂದು ಶಿವಂ ಅಸೋಸಿಯೇಟ್ನ ಮಾಲೀಕರಾದಂತಹ ಸಂಸ್ಥಾಪಕ ಮಾಲೀಕರಾದಂತಹ ಶಿವಾನಂದ್ ನೀಲನ್ ಕೂಡ ಈ ಒಂದು ಕಚೇರಿಯಲ್ಲೇ ಇರುವಂಥದ್ದು. ಸತತ 8 ಗಂಟೆಗಳಿಂದ ಆತನನ್ನ ವಿಚಾರಣೆಗೆ ಮಾಡ್ತಾ ಇರುವಂಥದ್ದು. ಸದ್ಯ ಈ ಒಂದು ಬಹುದೊಡ್ಡ ಹಗರಣ ಏನಂತಂದ್ರೆ 45,000ಕ್ಕೂ ಅಧಿಕ ಜನರಿಂದ ಹಣವನ್ನು ಸಂಗ್ರಹ ಮಾಡಿರುವಂಥದ್ದು. ಈ ಒಂದು ಹಣವನ್ನು ಸಂಗ್ರಹ ಮಾಡೋಕೆ ಎಲ್ಲೂ ಕೂಡ ಅನುಮತಿಯನ್ನು ಪಡೆದುಕೊಂಡಿಲ್ಲ, ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ಕೂಡ ಮೇಂಟೈನ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ಈಗ ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ಸಹಜವಾಗಿ RBI ಗೈಡ್ಲೈನ್ಸ್ಗಳು ಕೂಡ ಇಲ್ಲೆಲ್ಲೂ ಫಾಲೋ ಆಗಿಲ್ಲ. ಅದರ ಜೊತೆಗೆ ಇಲ್ಲಿ ಏನು ಈ ರೀತಿಯಾದಂತಹ ಒಂದು ಹಣ ಸಂಗ್ರಹ ಮಾಡಬೇಕಂತಂದ್ರೆ ಸಹಕಾರಿ ಇಲಾಖೆಯಿಂದಲೂ ಕೂಡ ಅನುಮತಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಆ ರೀತಿಯಾದಂತಹ ಅನುಮತಿಯನ್ನು ಕೂಡ ಈಗಾಗಲೇ ಪಡೆದುಕೊಂಡಿಲ್ಲ ಅನ್ನುವಂಥದ್ದು ಕೂಡ ಸದ್ಯ ಈಗ ತಿಳಿದು ಬರ್ತಾ ಇರುವಂತ ಮಾಹಿತಿ. 2025ರ ತಿದ್ದುಪಡಿ ಕರ್ನಾಟಕ ಹಣಕಾಸು ಠೇವಣಿದಾರರ ಹಿತಾಸಕ್ತಿ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ಇದೇ ವಿಚಾರವಾಗಿ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ.
ಹಣ ಲೆಕ್ಕ ಹಾಕೋಕೆ ಸದ್ಯ ಅಧಿಕಾರಿಗಳು ಪರದಾಡ್ತಿದ್ದಾರೆ. ಈ ಕ್ಷಣದವರೆಗೂ ಕೂಡ ಕಚೇರಿಯ ಬಳಿ ಪರಿಶೀಲನೆ ಮುಂದುವರಿತಾನೆ ಇದೆ. ನಾವು ನೋಡ್ತಾ ಇದ್ವಿ, ಸತತ 8 ಗಂಟೆಗಳಿಂದ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್, ರೆಸಾರ್ಟ್ ಹೀಗೆ ಹಲವು ಕಡೆಗಳಲ್ಲಿ ಶಿವಾನಂದ ನೀಲಣ್ಣನವರು ಹೂಡಿಕೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹಣ ವರ್ಗಾವಣೆಯಾಗಿದ್ದು ಆನ್ಲೈನ್ ಮೂಲಕವೇ ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಆದರೆ ಜನರಿಂದ ಹಣ ಕಲೆಕ್ಟ್ ಮಾಡಿರೋದಕ್ಕೆ ಯಾವುದೇ ದಾಖಲೆಗಳನ್ನು ಮೇಂಟೈನ್ ಮಾಡಿಲ್ಲ. ಜೊತೆಗೆ ಈ ರೀತಿ ಹಣ ಕಲೆಕ್ಟ್ ಮಾಡೋದಕ್ಕೂ ಕೂಡ ಇವ್ರ ಬಳಿ ಯಾವುದೇ ಪರ್ಮಿಟ್ ಇಲ್ಲ, ಲೈಸೆನ್ಸ್ ಇಲ್ಲ ಅಥವಾ ಪರ್ಮಿಷನ್ ಪಡ್ಕೊಂಡಿಲ್ಲ. ಹೀಗೆ ಸಾವಿರಾರು ಕೋಟಿಯನ್ನು ಬಹಳಷ್ಟು ಜನರಿಂದ ಕಲೆಕ್ಟ್ ಮಾಡಿ ಅದನ್ನು ಈ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಈತ ಇನ್ವೆಸ್ಟ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳ ದೊಡ್ಡ ಹಗರಣ ಬೆಳಗಾವಿಯಲ್ಲಿ ಈಗ ಅಧಿಕಾರಿಗಳ ದಾಳಿಯಿಂದ ಬೆಳಕಿಗೆ ಬರ್ತಾ ಇದೆ. ಸತತ 8 ಗಂಟೆಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾನೇ ಇದೆ. ಈ ವೇಳೆ ಕಂಡು ಬಂದಿರೋದು 45,000 ಜನರಿಂದ ಸುಮಾರು 4,500 ಕೋಟಿ ರೂಪಾಯಿ ವಸೂಲಿ ಮಾಡಿರಬಹುದು ಹೆಚ್ಚಿನ ಬಡ್ಡಿಯ ಆಸೆ ತೋರಿಸಿ ಅಂತ. ಮತ್ತು 400 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಪೇಪರ್ಗಳು ಈ ದಾಳಿ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಈ ದುಡ್ಡನ್ನೆಲ್ಲ ತಗೊಂಡೋಗಿ ಶಿವಾನಂದ ನೀಲಣ್ಣನವರು ಹಲವು ಕಡೆಗಳಲ್ಲಿ ಹೂಡಿಕೆ ಮಾಡಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ರಿಯಲ್ ಎಸ್ಟೇಟು, ರೆಸಾರ್ಟು, ಸ್ಟಾಕ್ ಮಾರ್ಕೆಟು ಹೀಗೆ ಹಲವು ರೀತಿಯಲ್ಲಿ ಈ ದುಡ್ಡನ್ನು ಇನ್ವೆಸ್ಟ್ ಮಾಡಿರೋದು ಬೆಳಕಿಗೆ ಬರ್ತಾ ಇದೆ. ಶಿವಮ್ ಅಸೋಸಿಯೇಟ್ಸ್ಗೆ ಸೇರಿದ 4 ಅಕೌಂಟ್ಗಳನ್ನು ಫ್ರೀಸ್ ಮಾಡಲಾಗಿದೆ. 4 ಬ್ಯಾಂಕ್ ಅಕೌಂಟನ್ನು ಸದ್ಯ ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ. ಕರ್ನಾಟಕ ಸೇರಿ ಮಹಾರಾಷ್ಟ್ರ ಜನರಿಂದ ಕೂಡ ಹಣ ಹೂಡಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿವಾನಂದ ನೀಲಣ್ಣನವರನ್ನ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ಈಗಷ್ಟೇ ನಾವು ನೋಡ್ತಾ ಇದ್ವಿ, ಇನ್ನೂ ಕೂಡ ಕಚೇರಿಯಲ್ಲಿ ದಾಳಿ ಮುಂದುವರೆದಿದೆ. ಈ ಶಿವಮ್ ಅಸೋಸಿಯೇಟ್ಸ್ನ ಮಾಲೀಕ ಶಿವಾನಂದ ನೀಲಣ್ಣನವರು ಕೂಡ ಅದೇ ಕಚೇರಿಯಲ್ಲಿದ್ದರು. ಸಹದೇವ್, ನೀವು ಹೇಳ್ತಾ ಇದ್ರಿ ಬೆಳಗ್ಗೆಯಿಂದ ಈ ದಾಳಿ ಮುಂದುವರೆದಿದೆ. ಸದ್ಯ ದಾಖಲೆಗಳ ಪರಿಶೀಲನೆ ವೇಳೆ ಏನು ಗೊತ್ತಾಗಿದೆ, ಜೊತೆಗೆ ಈ ಜನರಿಂದ ಈ ರೀತಿ ಸುಳ್ಳು ಹೇಳಿ ಸುಲಿಗೆ ಮಾಡಿದ ಹಣ ಎಲ್ಲಿ ಹಂಚಿ ಹೋಗಿದೆ ಆ ಬಗ್ಗೆ ತಿಳಿದು ಬರ್ತಾ ಇದೆಯಾ ಅಧಿಕಾರಿಗಳಿಗೆ? ವಿಜಯ್, ಈ ಒಂದು ಶಿವಾನಂದ್ ನೀಲಣ್ಣವರ್ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಮಾಡಿರುವಂಥದ್ದು. 2020ರಿಂದ ಈ ಒಂದು ಶಿವಮ್ ಅಸೋಸಿಯೇಟ್ ಅನ್ನ ಆರಂಭ ಮಾಡ್ತಾರೆ. ಅದಾದ ಬಳಿಕ ಈ ಒಂದು ಮಾಜಿ ಸೈನಿಕರನ್ನೇ ಮುಖ್ಯವಾಗಿ ಟಾರ್ಗೆಟ್ ಮಾಡಿಕೊಂಡು, ಸೊ ಯಾರೆಲ್ಲ ರಿಟೈರ್ಡ್ ಆಗಿರ್ತಾರೆ ಅಂಥವರಿಂದ ಅವರಿಗೆ ಬಂದಂಥ ಪೆನ್ಷನ್ ಹಣವನ್ನ ಇಲ್ಲಿ ಇವ್ರ ಹತ್ರ ಇಟ್ಟುಕೊಂಡು, ಸೊ ಅದಕ್ಕೆ 3% ಬಡ್ಡಿಯನ್ನು ಕೊಡುವಂಥದ್ದನ್ನ ಪ್ರತಿ ತಿಂಗಳು ಮಾಡ್ತಾ ಬರ್ತಾ ಇರ್ತಾರೆ. ಸೊ ಅಲ್ಲಿ ಒಂದು ಮುಖ್ಯವಾಗಿ ಅಂಶ ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ, ಇವ್ರ ಹತ್ರ ಯಾವುದೇ ರೀತಿಯಾದಂಥ ಅನುಮತಿ ಇರುವುದಿಲ್ಲ. ಆದರೆ ಠೇವಣಿ ಇಟ್ಕೊಳ್ಳುವಂತ ಹಣಕ್ಕೆ ಇವರೆಲ್ಲರೂ ಕೂಡ ಒಂದು ಬಾಂಡ್ ಅನ್ನು ಕೊಡ್ತಾರೆ. ಸೊ ಅದು ಏನಂತಂದ್ರೆ, ಸಾಲದ ರೂಪ ಅಥವಾ ಸಹಾಯದ ರೂಪದಲ್ಲಿ ನಿಮ್ಮಿಂದ ನಾನು ಹಣವನ್ನ ಪಡಿತಾ ಇದ್ದೇನೆ ಅನ್ನುವಂಥದ್ದನ್ನ ಆ ಒಂದು ದಾಖಲೆಯನ್ನ ಮಾತ್ರ ಕೊಟ್ಟಿರುವಂಥದ್ದು. ಕೆಲವೊಂದಿಷ್ಟು ಜನರಿಗೆ ಅತಿ ಹೆಚ್ಚು ಅಂದ್ರೆ 50 ಲಕ್ಷ 1 ಕೋಟಿ ರೂಪಾಯಿವರೆಗೆ ಯಾರೆಲ್ಲ ಇಟ್ಟಿದ್ದಾರೆ, ಸೊ ಅಂಥವರಿಗೆ ಬ್ಲ್ಯಾಂಕ್ ಚೆಕ್ ಅನ್ನು ಕೊಟ್ಟಿರುವಂಥದ್ದು. ಇದನ್ನ ಹೊರತುಪಡಿಸಿದಂತೆ ಗ್ರಾಹಕರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನ, ಅಧಿಕೃತ ದಾಖಲೆಗಳನ್ನ ಈ ಒಂದು ಕಂಪನಿಯಿಂದ ನೀಡಿಲ್ಲ. ಸೊ ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಹಣವನ್ನ ಠೇವಣಿಯಾಗಿ ಇಟ್ಕೊಂಡಿರುವಂಥದ್ದು. ಸೊ ಇದು ಬಹುತೇಕ ಠೇವಣಿನೂ ಅನ್ನೋಕ್ಕಾಗೋದಿಲ್ಲ. ಸೊ ಇವರು ತಮ್ಮ ಸಾಲದ ರೂಪದಲ್ಲಿ ಅಥವಾ ಸಹಾಯದ ರೂಪದಲ್ಲಿ ಪಡೆದುಕೊಂಡಿದ್ದೇವೆ ಅನ್ನುವಂಥ ಮಾತನ್ನ ಈಗ ಅಧಿಕಾರಿಗಳ ಮುಂದೆ ಕೂಡ ಇದನ್ನೇ ವಾದಿಸ್ತಾ ಇರುವಂಥದ್ದು. ಸೊ ಈಗ ನಾನೀಗ ತೋರಿಸ್ತಾ ಹೋಗ್ತೇನೆ. ಇದೇ ಒಂದು ಕಚೇರಿಯಲ್ಲಿ ಈಗಾಗಲೇ DCP ನಾರಾಯಣ್ ಬರ್ಮನಿ ಅವರು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು, ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇನ್ನೂ ಕೂಡ ಒಳಗಡೆ ಅವರೇ ಏನು ಈ ಶಿವಾನಂದ್ ನೀಲಣ್ಣನವರ ವಿಚಾರಣೆ ಕೂಡ ನಡೆದಿರುವಂಥದ್ದು. ಸೊ ವಿಚಾರಣೆಯ ಸಂದರ್ಭದಲ್ಲಿ ತಾವು ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ಮೇಂಟೈನ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತೊಂದು ಕಡೆ ನಾಳೆ ಜಿಲ್ಲಾಧಿಕಾರಿಗಳು ಕೂಡ ಮಹತ್ವದ ಸುದ್ದಿಗೋಷ್ಠಿಯನ್ನು ಇದೇ ವಿಚಾರಕ್ಕೆ ಕರೆದಿರುವಂಥದ್ದು. ಅಂದ್ರೆ 45,000 ಜನರಿಂದ ಸುಮಾರು 4,500 ಕೋಟಿಗೂ ಅಧಿಕ ಹಣವನ್ನ ಇವರೇನು ಪಡೆದುಕೊಳ್ತಾರೆ. ಆ ಹಣವನ್ನ ಒಂದು ಕಡೆ ರಿಯಲ್ ಎಸ್ಟೇಟು, ಮತ್ತೊಂದು ಕಡೆ ಈ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಹಾಕಿದ್ದಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ಮತ್ತೆ ಈಗ ಅಧಿಕಾರಿಗಳೇನು ಸತತ 8 ಗಂಟೆಯಿಂದ ಏನು ತನಿಖೆಯನ್ನು ನಡೆಸ್ತಾರೆ, ತನಿಖೆ ವೇಳೆ ಇವರ 4 ಅಕೌಂಟ್ಗಳು ಪತ್ತೆಯಾಗಿರುವಂಥದ್ದು. 4 ಅಕೌಂಟ್ಗಳಲ್ಲಿ ಸದ್ಯ ಈಗ
400ಕ್ಕೂ ಕೋಟಿ ಅಧಿಕ ಕೋಟಿ ಹಣ ಈಗಾಗಲೇ ಇರುವಂಥದ್ದು ಕೂಡ ಸದ್ಯದ ಮಾಹಿತಿ ಇರುವಂಥದ್ದು. ಈ ಒಂದು 45,000 ಜನರ ಪೈಕಿ ಯಾರೆಲ್ಲ ಎಷ್ಟು ಹಣವನ್ನು ಇಲ್ಲಿ ಹೂಡಿಕೆ ಮಾಡಿದ್ದಾರೆ ಮತ್ತು ಯಾರಿಗೆಲ್ಲ ಯಾವ ರೀತಿಯಾಗಿ ಹಣ ಸಂಗ್ರಹ ಆಗ್ತಾ ಇತ್ತು ಮತ್ತು ಇವರು ಆ ಹಣ ಅಂದರೆ ಬಡ್ಡಿ 3% ಬಡ್ಡಿಯನ್ನು ಕೊಡ್ತಾ ಇದ್ರು, ಸೊ ಆ ಹಣವನ್ನು ಎಲ್ಲಿಂದ ತರ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ವಿಚಾರಣೆ ನಡೆದಿರುವಂಥದ್ದು. ಆದರೆ ಸದ್ಯಕ್ಕೆ ಅಧಿಕಾರಿಗಳೇನು ವಿಚಾರಣೆ ನಡೆಸ್ತಾ ಇದ್ದಾರೆ, ಪ್ರಾಥಮಿಕ ಹಂತದಲ್ಲಿ ಎಷ್ಟು ಅಕೌಂಟ್ಗಳಿದಾವೆ ಅನ್ನುವಂಥದ್ರ ಜೊತೆಗೆ ಇಲ್ಲಿ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ಸೊ ಇಷ್ಟೆಲ್ಲ ಈಗ ತಿಳಿದು ಬರ್ತಾ ಇದೆ. ಶಿವಾನಂದ ವಿರುದ್ಧ ತನಿಖೆಗೆ ಸದ್ಯ ಆದೇಶಿಸಿರುವಂತಹ ಪ್ರತಿ TV9ಗೆ ಲಭ್ಯ ಆಗಿದೆ. ತನಿಖೆಗೆ ಆದೇಶಿಸಿದ್ದಾರೆ ಬೆಳಗಾವಿಯ DC ಮೊಹಮ್ಮದ್ ರೋಷನ್. ಅನುಮಾನಾಸ್ಪದ ಠೇವಣಿ ಸಂಗ್ರಹ ಆರೋಪದಡಿ ತನಿಖೆಗೆ ಆದೇಶಿಸಿದ್ದಾರೆ. ಹೆಚ್ಚಿನ ಬಡ್ಡಿ ನೀಡುವ ಆಮಿಷವೊಡ್ಡಿ ಹಣ ಸಂಗ್ರಹ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಕಮಿಷನರ್ ದೂರಿನ ಆಧಾರದ ಮೇಲೆ ಈಗ ತನಿಖೆಗೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಆದೇಶದ ಪ್ರತಿ TV9ಗೆ ಲಭ್ಯ ಆಗಿದೆ. ಅತಿ ಹೆಚ್ಚು ಬಡ್ಡಿ ಕೊಡೋ ಆಸೆ ತೋರಿಸಿ ಜನರಿಂದ ಈ ರೀತಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೆಲವರಿಂದ ಹಣ ಪಡೆದುಕೊಂಡು ಅದನ್ನು ತನಗೆ ಬೇಕಾದ ಹಾಗೆ ಇನ್ವೆಸ್ಟ್ ಮಾಡಿರೋದು. ಸೊ ಸಹದೇವ್, ಈಗ ಒಂದು ಈತನ ಮೇಲೆ ತನಿಖೆಗೆ ಈಗಾಗಲೇ ಆದೇಶಿಸಿರುವಂಥ ಪ್ರತಿ ನಾವು ಗಮನಿಸ್ತಾ ಇದ್ವಿ. ತನಿಖೆ ಆಗುತ್ತೆ, ಬಟ್ ಇದು ಆರೋಪ ಠೇವಣಿ ಇಟ್ಟವರಿಂದಲೇ ಬಂದಿದ್ದ ದೂರು. ಹೇಗೆ ಈ ಪ್ರಕರಣ ಹೊರಬಂದಿದ್ದು? ವಿಜಯ್, ಇಷ್ಟು 2020ರಿಂದ ಈ ಒಂದು ಸಿಯೋಮ ಅಸೋಸಿಯೇಟ್ ಆರಂಭ ಆಗಿರುವಂಥದ್ದು. ಅವತ್ತಿನಿಂದಲೂ ಕೂಡ ಸಾಕಷ್ಟು ಠೇವಣಿಯನ್ನೇ ಇರಿಸ್ಕೊಂಡೇ ಬರ್ತಾ ಇರುವಂಥದ್ದು ಮತ್ತು ಬಹಳಷ್ಟು ಜನರಿಗೆ 3%ನಂತೆ ಬಡ್ಡಿಯನ್ನು ಕೂಡ ಹಾಕ್ತಾ ಬಂದಿರುವಂಥದ್ದು. ಆದರೆ ಈ 6 ವರ್ಷ ಅವಧಿಯಲ್ಲಿ ಯಾಕೆ ಇದು ಗಮನಕ್ಕೆ ಬರಲಿಲ್ಲ ಅನ್ನುವಂಥದ್ದು ಕೂಡ ಸಹಜವಾಗಿ ಮೂಡುವಂಥ ಪ್ರಶ್ನೆ. ಇಲ್ಲಿ ಮುಖ್ಯವಾಗಿ ಇಲ್ಲಿವರೆಗೂ ಕೂಡ ಯಾವೊಬ್ಬ ಠೇವಣಿದಾರರು ಬಂದು ಪೊಲೀಸರಿಗಾಗಲಿ ಅಥವಾ ಸಂಬಂಧಪಟ್ಟ ಸಹಕಾರಿ ಇಲಾಖೆಗಾಗಲಿ ಎಲ್ಲೂ ಕೂಡ ದೂರು ಕೊಟ್ಟಿರುವುದಿಲ್ಲ. ಅದರ ಜೊತೆಗೆ ಇತ್ತೀಚೆಗೆ ಈ ಒಂದು ಶಿವಾನಂದ್ ನೀಲನ್ ಅವರೇನಿದ್ದಾನೆ, ಒಂದು ಕಡೆ ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ, ಅದಾದ ಬಳಿಕ ಚಿಕ್ಕಮಗಳೂರಿನ ಕಡೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಬಳಿ ಬಂದೂಕುಗಳಿದ್ದಾವೆ, ಅದರ ಜೊತೆಗೆ 2028ಕ್ಕೆ ಮುಖ್ಯಮಂತ್ರಿ ಆಗ್ಲಾ ಅನ್ನುವಂಥ ಈ ರೀತಿ ಕೆಲವೊಂದಿಷ್ಟು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಸೊ ಅದಾದ ಬಳಿಕ ತಮ್ಮ ಬಳಿ ದೊಡ್ಡದಾದಂಥ ಒಂದು ಸೈನ್ಯ ಕೂಡ ಇದೆ ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಸೊ ಈ ಒಂದು ಎಲ್ಲ ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತವೆ. ಸೊ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡಂತಹ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಈ ಒಂದು ಏನು ಠೇವಣಿದಾರರ ಏನು ಅಸೋಸಿಯೇಷನ್ ಇದೆ ಇದರ ಒಂದು ಹಿತಾಸಕ್ತಿ ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆ ಇರುವಂಥದ್ದು, ಆ ಕಾಯ್ದೆಯಡಿ ಒಂದು ತನಿಖೆಗೆ ಆದೇಶವನ್ನು ಮಾಡ್ತಾರೆ. ಸೊ ಇವ್ರ ಬಳಿ ಜನರಿಗೆ ಇವರು ದುಡ್ಡನ್ನು ತೆಗೆದುಕೊಂಡು 3%ನಲ್ಲಿ ಹಣವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇವ್ರ ಬಳಿ ಯಾವೆಲ್ಲ ದಾಖಲೆಗಳಿದಾವೆ, ಹೇಗೆಲ್ಲ ದಾಖಲೆಗಳನ್ನ ಮೇಂಟೈನ್ ಅನ್ನ ಮಾಡಿದ್ದಾರೆ, ಸೊ ಈ ನಿಟ್ಟಿನಲ್ಲಿ ಮಾಹಿತಿಯನ್ನ ಪಡೆದುಕೊಳ್ಳಕ್ಕೆ ಒಂದು ಆದೇಶವನ್ನ ಮಾಡ್ತಾರೆ. ಆ ಆದೇಶದ ಅನ್ವಯ ಇವತ್ತು ಬಂದು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಹಗರಣ ಹೊರಬಂದಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸಹದೇವ್.